ಬಟ್ ಏನು ಮಾಡೋದು ದುಡ್ಡಿಲ್ಲ. ಸೊ ಆ ಒಂದು ರೀಸನಿಂದ ನಮ್ಗೆ ಯಾವುದೇ ಥರ ಅವಮಾನ ಇಲ್ಲಪ್ಪ, ನಮ್ಮ ಮನೆ ಕೆಲಸನ ಮಾಡ್ಕೊಳ್ಳೋಲ್ಲ. ಪೇಂಟ್ ಅಂತ ಅಂದ್ಬಿಟ್ಟು ನಾವೇ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಿರೋದು. ಪೇಂಟ್ ಇದೆ, ಪೇಂಟ್ ತೊಗೊಂಡೋಗೋಣ. ಪ್ರೈಮರ್ ತೊಗೊಂಬಂದಿದ್ದೀನಿ ವಾಪಸ್ತು. ಯಾವ ಥರ ಆಗ್ಬಿಟ್ಟಿದೆ, ಸೇಮ್ ಪೇಂಟರ್ ಥರನೇ ಆಗ್ಬಿಟ್ಟಿದ್ದೀನಲ್ಲ. ಈಗ ನೋಡಿ ಎಲ್ಲೆಲ್ಲಿ ಒಂಥರ ಆ ಗೋಡೆ ಉಜ್ಜಿಬಿಟ್ಟು ಎಲ್ಲೆಲ್ಲಿ ಗಾಯ ಆಗೈತೆ ಅಂತ ನನಗೆ ಗೊತ್ತಿಲ್ಲ. ಕೈ ತೊಗೊಂಡ್ರು ಗೊತ್ತಾಗುತ್ತೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿವೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ, ಕಾರಲ್ಲಿ ಕೂತ್ಕೊಂಡಿದ್ದೀನಿ, ಡ್ಯೂಟಿ ವೀಡಿಯೋ ಅಂತ ಅಂದ್ಕೊಳ್ಬೇಡ್ರಿ. ಸೊ ಮನೆಯದೇ ಕೆಲಸ ಇತ್ತು. ಸೊ ಏನು ಕೆಲಸ ಏನಿತ್ತು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಕಾರ ಹಿಂದ್ಗಡೆ ನಿಮಗೆ ಕಾಣಿಸ್ತಾ ಇರುತ್ತೆ ಪೇಂಟ್ ಬಾಕ್ಸು, ಪ್ರೈಮರು. ಇವತ್ತಿನ ವಿಡಿಯೋದಲ್ಲಿ ಮನೆಯದು ಪೇಂಟ್ ಕೆಲಸ. ಸೊ ಯಾಕೆಲ್ಲ ಮಾಡಿಸ್ತೀರ? ಸೊ ನಾವೇ ಮಾಡ್ತಾಯಿದ್ದೀವಿ. ಬಜೆಟ್ ಇಲ್ದಿರೋ ರೀಸನ್ನು, ದುಡ್ಡು ಇಲ್ದಿರೋ ಕಾರಣ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡುವ ಬನ್ನಿ, ನಾನು ನಮ್ಮ ವೈಫ್ ಇಬ್ಬರು 6 ಗಂಟೆ ಟೈಮ್, ಇವಾಗ 6:15 ಹೊರಟಿದ್ದೀವಿ. ಇವತ್ತಿನ ಎಷ್ಟೆಷ್ಟು ಮಾಡ್ತೀವಿ, ಏನು ಕತೆ ಅಂತ ತೋರಿಸ್ಕೊಡ್ತೀನಿ. ಓಕೆನಾ ಗೈಸ್, ಮನೆ ಹತ್ರ ಬಂದ್ವಿ. ಎಲ್ಲ ಫುಲ್ಲು ಪ್ಲಾಸ್ಟಿಂಗ್ ಕೆಲಸ ಎಲ್ಲ ಫುಲ್ ಫಿನಿಶಿಂಗ್ ಆಯಿತು. ಸುಮಾರು ಜನ ಅಂದ್ಕೊಳ್ಬೋದು ಅವಮಾನ ಹಂಗೆ ಹೆಂಗೆ ಅಂತ ನಾವೇ ಮಾಡಿಕೊಂಡ್ರೆ. ಬಟ್ ಏನು ಮಾಡೋದು ದುಡ್ಡಿಲ್ಲ. ಸೊ ಆ ಒಂದು ರೀಸನಿಂದ ನಮ್ಗೆ ಯಾವುದೇ ಥರ ಅವಮಾನ ಇಲ್ಲಪ್ಪ, ನಮ್ಮ ಮನೆ ಕೆಲಸನ ಮಾಡ್ಕೊಳ್ಳೋದಕ್ಕೆ. ಪ್ಲಸ್ ಅದ್ರ ಜೊತೆಗೆ ದುಡ್ಡು ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಪೇಂಟ್ ಅಂತ ಅಂದ್ಬಿಟ್ಟು ನಾವೇ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಿರೋದು. ಮತ್ತು ಇನ್ನೊಂದು ಏನಪ್ಪ ಅಂತ ಅರ್ಜೆಂಟಿಗೆ ಮಾಡ್ತಿರೋ ರೀಸನ್ನು, ಪೇಂಟ್ ಮಾಡೋಕ್ಕೆ ಇವಾಗ ಮಳೆಗಾಲ, ಸ್ವಲ್ಪ ಮಾಡೋದು ಕಷ್ಟ ಇದೆ. ಬಟ್ ಏನಕ್ಕಂತ ನಮಗೆ ಅರ್ಜೆಂಟ್ ಇದೆ. ಸೊ ಆ ಒಂದು ರೀಸನಿಂದ ಎಮರ್ಜೆನ್ಸಿಗೆ ಮನೆಗೆ ಬರ್ಬೇಕು ನಾವು ಅಥವಾ ಬೇಗ ತೆಗೋ. ಸೊ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀವಿ. ಸೊ ನೋಡ್ಕೊಂಡು ಮಾಡ್ಬೇಕಷ್ಟೇ. ಮಳೆ ಆ ಥರದನ್ನ ನೋಡಿಕೊಂಡು ಈಚೆ ಯಾವ ಥರ ಮಾಡಬೇಕು, ಒಳಗಡೆ ಯಾವ ಥರ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದು ನೋಡ್ಕೊಂಡು ಮಾಡಬೇಕಾಗತ್ತೆ. ಸೊ ಬನ್ನಿ, ಗೀತಿದ್ದಾಳೆ. ಪೇಂಟ್ ಇದೆ, ಪೇಂಟ್ ತೊಗೊಂಡೋಗೋಣ. ಪ್ರೈಮರ್ ತೊಗೊಂಬಂದಿದ್ದೀನಿ ವಾಪಸ್ತು. ಸೊ ಎರಡು ಕ್ಯಾನ್ 40 ಲೀಟ್ರು. ಸೊ ಇರಲಿ, ನೋಡ್ಕೊಂಡು ಹೊಡೆಯೋಣ. ರೈಸ್ ಓಪನ್ ಮಾಡ್ಕೊಂಡು ಒಂದು ಬಕೆಟ್ಗೆ ಹಾಕೊಂಡಿದ್ದೀವಿ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈಚೆ ಮಾಡ್ಕೊಳ್ಳೋಣ ಫಸ್ಟು ಅಂತ. ಯಾಕಂದರೆ ಮಳೆ ಬರುತ್ತೆ ಎಲ್ಲ, ಬೆಳಗ್ಗೆ ಜಾವ ಬಂದಿದ್ದೀವಿ. ಸೊ ಈಚೆದು ಡ್ರೈ ಇದೆ ಗೋಡೆ. ಸೊ ಅದಕ್ಕೆ ಈಚೆದು ಮಾಡ್ಕೊಂಬೋಣ ಫಸ್ಟು ಅಂತ ನೋಡೋಣ. ಒಂದು 1/4 ಬಕೆಟ್ ಹಾಕೊಂಡಿದ್ದೆ, ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊತಾವಳೆ. ಸೊ ಇವಾಗ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋದು. ಬ್ರಷ್ ಬಂದ್ಬಿಟ್ಟು ರೋಲರು, ಅದು ಒಂದು ಆಲ್ರೆಡಿ ಹೊಂಟೋಯ್ತು ಅದು. ನೋಡಿ ನಮ್ಮ ಗತಿ ನೋಡಿ ಯಾವ ಥರ ಆಗ್ಬಿಟ್ಟಿದ್ದೀವಿ. ಸೇಮ್ ಪೇಂಟರ್ ಆಗಿದಂಗೆ ಆಗಿಲ್ಲ ನೋಡಿ. ಕೈ ಸ್ವಲ್ಪ ತರ್ಸ್ಕೊಂಡ್ಬಿಟ್ಟೈತೆ ನೋಡಿ. ಅಲ್ಲಿ ಇವಾಗ ನೋಡ್ತಾ ಇದ್ದೀನಿ, ರಕ್ತ ಬಂದಿರೋದು ಗೊತ್ತಾಗಿಲ್ಲ. ಗೋಡೆ ಹಿಂಗೆ ಮಾಡ್ಬೇಕಾರೆ ಗೋಡೆಗೆ ತರಿಸಿರೋದು. ಮೈ ಕೈ ಮುಖ ಬಟ್ಟೆ ಎಲ್ಲ, ಈ ಬಟ್ಟೆ ವೇಸ್ಟೇ, ಪೇಂಟಿಂಗ್ ಅಂತಲೇ ಹಿಡ್ಕೊಂಡ್ಬಿಟ್ಟಿದೆ ಬಟ್ಟೆನೇ ಇದನ್ನು. ಸೊ ಈಗ ರೋಲರ್ ತಗೊಂಬೋಣ. ಅವಳು ಹೊಡಿತಾವಳು ಈ ಕಡೆ ಸೈಡ್ ಗೋಡೆ ಹೊಡಿತಾವಳು. ಸ್ವಲ್ಪ ಈ ಕಡೆ ಕಿಟಕಿಗಳಿರೋದು ಮತ್ತು ಸಜ್ಜೆ ಇರೋದೇ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪೇಂಟ್ ಮಾಡೋಕ್ಕೆ. ಪ್ಲೇನ್ ಗೋಡೆ ಇದ್ರೆ ಬೇಗ ಹಿಂದ್ಗಡೆ ಗೋಡೆ ಬೇಗ ಮಾಡ್ಬಿಟ್ವಿ. ಆ ಕಡೆ ಗೋಡೆನೂ ಆಯಿತು, ಈ ಕಡೆ ಹಿಂದ್ಗಡೆ ಗೋಡೆನೂ ಆಯಿತು. ಈ ಕಡೆ ಸೈಡ್ ಗೋಡೆ ಮಾಡ್ತಿದ್ದೀವಿ, ಈ ಕಡೆ ಸೈಡ್ ಮಾಡ್ತಿರೋದು. ಇದಾದ್ಮೇಲಿಂದ ಈ ಕಡೆ ಫ್ರಂಟು ಸ್ವಲ್ಪ ಡ್ರೈ ಆಗಬೇಕು ಗೋಡೆ ಇದು. ಸೊ ಅದಕ್ಕೆ ಬಿಸಿಲು ಬರಲಿ ಅಂದ್ಬಿಟ್ಟು ಆ ಕಡೆ ಹೊಡ್ಕೊತಿದ್ದಾರೆ. ಸೊ ಬನ್ನಿ ಹೋಗ್ಬಿಟ್ಟು ಒಂದೆರಡು ರೋಲರು ಎತ್ಕೊಂಡ್ಬರೋಣ. ಬನ್ನಿ ಗೈಸ್. ಭಯ ಬ್ರಷ್ ಕೊಡು ಬಾ. ಇದು ಬ್ರಷ್ ಅಂತೀನಿ. ರೋಲರ್ ಇನ್ನೊಂದೆರಡು ರೋಲರ್ ಎತ್ಕೊಂಡ್ಬರೋಣ. ಇನ್ನೊಂದೆರಡು ಸಾಲ. ಆ ಕಾಟನ್ದಿಲ್ಲ ರೋಲರು? ಕೊಡು ನೋಡಿ, ಒಂದು 2-3 ಕೊಡು. ಏನು ಕೊಡು, ಎತ್ಕೊಡೋದ ಏನಕ್ಕೆ? ಅದೇ ಪಟ್ಟಿ ಮಾಡಿಲ್ಲ, ಏನೇನೋ ಇನ್ನೂ ನೈಸ್ ಇರ್ತದೆ. ಇದಕ್ಕೆ ಅದು ಔಟರ್ ರೋಲರ್ ಬೇಕಾಗುತ್ತೆ. ಅದೇನಕ್ಕೆ ಇದು?
ಇದು ಒಂದು ರಫ್ 3 ತೊಗೊಂಡಿದ್ದೀನಿ. ಒಂದು ಬಂದು ಥ್ರೆಡ್ ಥರ ಬಟ್ಟೆ ಥರ ಬರುತ್ತೆ ಇದು, ಮತ್ತು ಮಾಮೂಲಿ ರೆಗ್ಯುಲರ್ 2. ಸೊ 3 ತಂದಿದ್ದೀನಿ, ನೋಡೋಣ ಬನ್ನಿ. ಯಪ್ಪ ನಾವು ಪೇಂಟ್ ಮಾಡೋ ಒಂದು ಹೆಂಗೆ ಕೂತಲ್ಲ ನೋಡ್ರಿ ಅಲ್ಲಿ. ಸಾಕಾಗ್ಬಿಟ್ಟಾ? ತಗೋ, ಈ 3 ತಂದಿದ್ದೀನಿ. ಇದು ಮಾಮೂಲಿ ಇದು 2, ಅದೊಂದು ಇದು. ಸ್ವಲ್ಪ ಬಿಸಾಕ್ಬಿಡು, ಕೊಡು, ಬೇರೆ ಹಾಕೊಳ್ಳೋ ಇದಕ್ಕೆ. ಈ ಥರ ಮಾಡಿದ್ವಿ, ಈ ಥರವು ವಯಸ್ಸು ಇದು ಫಸ್ಟ್ ತಾನು ಇದು ಯೂಸ್ ಮಾಡಿದ್ದೀವಿ 3 ಗೋಡೆಗೆ. ಇದು ಹೋಗ್ಬಿಟ್ಟೈತೆ, ತಿರ್ಗಾ ಬೇರೆ ಹಾಕೋಣ ಅಂತ ಇದಕ್ಕೆ. ಗೈಸ್ ಇವಾಗ ಊಟ ಮಾಡ್ಕೊಂಡು 12 ಗಂಟೆ ಟೈಮು. ತಿಂಡಿಗೆ ಇವಾಗ ಮಾಡ್ಕೊಂಡ್ವಿ ನೋಡಿ. ಇಷ್ಟೇ ಆಗೈತೆ ಕೆಲಸ ಇವಾಗ. ಈ ಸೈಡ್ದು ಈ ಕಡೆ ಪೂರ್ತಿ ಗೋಡೆ, ಈ ಸೈಡ್ದು ಈ ಕಡೆ. ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಇದೆ ನೋಡಿ, ಅದು ಮತ್ತು ಸೀಲಿಂಗ್ ಇದೆಯಲ್ಲ, ಕೈ ಪಿಡಿಯೋದು. ಸೊ ಇದೆಲ್ಲ ಮಾಡ್ಕೊಳ್ಬೇಕು. ನೋಡಿ ಇವಳು ಇವಾಗ ಊಟ ಮಾಡ್ತಾವಳೆ. ನಾನು ತಿಂದೆ ಇವತ್ತು ಈಚೆ ತರಿಸ್ಕೊಂಡು ಮಾಡ್ತಿರೋದು. ಈ ಕಡೆ ಸೈಡ್ ಪೂರ್ತಿ ಫಿನಿಷ್ ಮಾಡ್ಕೊಂಡ್ವಿ. ಹಿಂಗೆ ಈ ಕಡೆ ಫಿನಿಷ್ ಆಯಿತು, ಮೇಲ್ಗಡೆ ಕೈ ಪಿಡಿ ಕೆಳಗಡೆ ಸೀಲಿಂಗ್ ಎಲ್ಲ ಫಿನಿಷ್ ಮಾಡ್ಕೊಂಡಿದ್ದೀವಿ. ಈ ಸ್ಟೂಲ್ ಹಾಕೊಂಡು ಮಾಡ್ತಿರೋದು. ಈಗ ಅವಳು ತಿಂಡಿ ಆದಮೇಲೆ ಈ ಕಡೆ ಸೈಡ್ ಮಾಡ್ಕೊಳ್ಬೇಕು ನೋಡಿ. ಇದೆ ಈ ಕಡೆ ಸೈಡು ಆಲ್ಮೋಸ್ಟ್ ಇವತ್ತು ಈಚೆ ಮುಗಿಸ್ಬಿಡ್ತೀವಿ. ಮಳೆನೂ ಬರೋಂಗಿಲ್ಲ, ವೆದರ್ ಸ್ವಲ್ಪ ಬಿಸಿಲೈತೆ. ನೋಡೋಣ ಬನ್ನಿ. ಗೈಸ್ ಕೆಲಸ ಎಲ್ಲ ಆಯಿತು ನೋಡಿರಿ, ಹೆಂಗೈತೆ ಕೈಯೆಲ್ಲ ಯಾವ ಥರ ಆಗ್ಬಿಟ್ಟಿದ್ದೀನಿ. ಸೇಮ್ ಪೇಂಟರ್ ಥರನೇ ಆಗ್ಬಿಟ್ಟಿದ್ದೀನಲ್ಲ. ಸೊ ಒಳಗಡೆ ದೊಡ್ಡ ರೂಮ್ ಒಂದು ಮಾಡಿದ್ದೀವಿ. ಈಚೆ ಎಷ್ಟು ಗೋಡೆ ಮಾಡಿದ್ದೀವಿ. ಫ್ರಂಟ್ ಗೋಡೆಯಲ್ಲಿ ಸ್ವಲ್ಪ ಅರ್ಧ ಆಗೈತೆ ಗೈಸ್. ಸುತ್ತ ಒಂದು ಗೋಡೆ ಎಲ್ಲ ಆಯಿತು. ಸೊ ಕೈ ಕಾಲು ತೊಳೆಯೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಕೈ ನೋಡಿ ಎಲ್ಲೆಲ್ಲಿ ಒಂಥರ ಆ ಗೋಡೆ ಉಜ್ಜಿಬಿಟ್ಟು ಎಲ್ಲೆಲ್ಲಿ ಗಾಯ ಆಗೈತೆ ಅಂತ ನನಗೆ ಗೊತ್ತಿಲ್ಲ. ಕೈ ತೊಳೆದ್ರೂ ಗೊತ್ತಾಗುತ್ತೆ. ಕೂದಲ ನೋಡಿ, ಬಿಳಿ ಕೂದಲಾಗ್ಬಿಟ್ಟೈತೆ, ವಯಸ್ಸಾಗ್ಬಿಟ್ಟೈತಿ ಈಗಲೇ. ದುತಿ ಹೆಂಗೈತೆ ದುತಿ ಪಪ್ಪ? ಹಾಂ, ನೀನು ಹೊಡೆದೆ ಮಗನೇ, ನೀನು ಜಾಸ್ತಿ ಪೇಂಟ್ ಹೊಡೆದಿರೋದು. ಹ್ಞೂ ಅಷ್ಟೇ. ಮಧ್ಯಾಹ್ನ ತಿನ್ನಿಸ್ತೆ, ತಿಂದಿಗಳೆಲ್ಲ ತಿಂದ್ರು.